ನಮಸ್ಕಾರ ಸ್ನೇಹಿತರೆ. ನೀವು 60, 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾದರೆ ನಿಮ್ಮ ಆಹಾರದಲ್ಲಿ ಸರಿಯಾದ ಬೀಜಗಳನ್ನು ಸೇರಿಸಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಇವು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತವೆ, ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ, ಜೊತೆಗೆ ಸ್ಮರಣೆ ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತವೆ. ಭಾರತದಲ್ಲಿ ನಾವು ಸಾಮಾನ್ಯವಾಗಿ ಬಾದಾಮಿ, ವಾಲ್ನಟ್, ಗೋಡಂಬಿ, ಪಿಸ್ತಾ ಇವುಗಳನ್ನು ಒಣಹಣ್ಣುಗಳು ಎಂದು ಕರೆಯುತ್ತೇವೆ. ಆದರೆ ವಾಸ್ತವದಲ್ಲಿ ಇವು ಬೀಜಗಳು. ಹೆಸರೇನಾದರೂ ಇರಲಿ, ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡೂ ಇವು ಆರೋಗ್ಯಕ್ಕೆ ತುಂಬಾ ಉಪಯುಕ್ತವೆಂದು ಹೇಳುತ್ತವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ನಾವು ವಯಸ್ಸಾದಂತೆ ದೇಹದ ಅಗತ್ಯಗಳನ್ನು ಬದಲಾಗುತ್ತವೆ. ಆಹಾರವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯು ನಿಧಾನವಾಗಿ ಕುಗ್ಗಲು ಶುರುವಾಗುತ್ತದೆ. ಆದ್ದರಿಂದ 60-65 ವರ್ಷಗಳ ನಂತರ ತಪ್ಪು ಬೀಜಗಳನ್ನು ತಿನ್ನುವುದರಿಂದ ಒಮ್ಮೆ ಉಪಕಾರಿಯಾಗಿದ್ದ ಅವೇ ಒಣಹಣ್ಣುಗಳು ಈಗ ಹಾನಿ ಮಾಡಬಹುದು. ಇಂದು ನಾವು ಹಿರಿಯ ನಾಗರಿಕರಿಗೆ 4 ಅತ್ಯುತ್ತಮ ಮತ್ತು 4 ಕೆಟ್ಟ ಬೀಜಗಳನ್ನು ನೋಡೋಣ. ಇದರಿಂದ ನೀವು ನಿಮ್ಮ ಕುಟುಂಬಕ್ಕೆ ಸರಿಯಾದ ಆಯ್ಕೆ ಮಾಡಿಕೊಳ್ಳಬಹುದು. ಹಿರಿಯರಿಗೆ ಅತ್ಯುತ್ತಮ 4 ಬೀಜಗಳು. 1. ವಾಲ್ನಟ್. ವಾಲ್ನಟ್ನಲ್ಲಿ ಇಎಲ್ಎ ಎಂಬ ಸಸ್ಯ ಆಧಾರಿತ ಒಮೆಗಾ 3 ಕೊಬ್ಬಿನಾಮ್ಲವಿದೆ. ಇದು ಹೃದಯದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳವನ್ನು ಆರೋಗ್ಯವಾಗಿಡುತ್ತದೆ. ಒಂದು ಅಧ್ಯಯನದಲ್ಲಿ ಪ್ರತಿದಿನ ಸುಮಾರು 28 ಗ್ರಾಂ ವಾಲ್ನಟ್ ತಿಂದರೆ ರಕ್ತನಾಳಗಳ ಉರಿಯೂತವು ಆಲಿವ್ ಎಣ್ಣೆ ತಿನ್ನುವಷ್ಟೇ ಕಡಿಮೆಯಾಗುತ್ತದೆ ಎಂದು ಕಂಡುಬಂದಿದೆ. ಅದೇನು ಅಂದರೆ ವಾಲ್ನಟ್ ತಿನ್ನುವುದರಿಂದ ಹೃದಯಾಘಾತ ಅಪಾಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ. 2. ಬಾದಾಮಿ. ಬಾದಾಮಿ ಹೃದಯಕ್ಕೆ, ಮೂಳೆಗಳಿಗೆ, ಮೆದುಳಿಗೆ ಮಿತ್ರ. ಬೆಳಿಗ್ಗೆ ನೆನೆಸಿದ ಬಾದಾಮಿ ತಿನ್ನುವುದರಿಂದ ಮನಸ್ಸು ಚುರುಕಾಗುತ್ತದೆ. ಇದಲ್ಲದೆ ಬಾದಾಮಿಯಲ್ಲಿರುವ ಆರೋಗ್ಯಕರ ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳು ಕೆಟ್ಟ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತವೆ. ಆಯುರ್ವೇದದಲ್ಲೂ ಬಾದಾಮಿ ಸ್ಮರಣಶಕ್ತಿ ಮತ್ತು ಚೈತನ್ಯಕ್ಕಾಗಿ ಬಹಳ ಶಿಫಾರಸು ಮಾಡಲಾಗಿದೆ. 3. ಕಡಲೆಕಾಯಿ. ತಾಂತ್ರಿಕವಾಗಿ ಕಡಲೆಕಾಯಿ ದ್ವಿದಳ ಧಾನ್ಯ, ಆದರೂ ಜನರು ಇದನ್ನು ಬೀಜವೆಂದು ಪರಿಗಣಿಸುತ್ತಾರೆ. ಇದು ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಫೋಲೇಟ್, ವಿಟಮಿನ್ B9ನ ಉತ್ತಮ ಮೂಲ. ಇದು ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಇದು ಮಾತ್ರವಲ್ಲ, ಕಡಲೆಕಾಯಿಯಲ್ಲಿ ವಿಟಮಿನ್ ಇ ಮತ್ತು ರೆಸ್ಪಿರೇಟರಿ ಆರೋಗ್ಯಕ್ಕೆ ಸಹಾಯವಾದ ಆಂಟಿ ಆಕ್ಸಿಡೆಂಟ್ಗಳು ಇವೆ. ಆದರೆ ಗಮನಿಸಿ, ಪ್ಯಾಕ್ ಮಾಡಿದ ಉಪ್ಪು ಅಥವಾ ಮಸಾಲೆ ಹಾಕಿದ ಕಡಲೆಯನ್ನು ತಿನ್ನಬೇಡಿ. ಬದಲಾಗಿ ಹುರಿದ ಅಥವಾ ಬೇಯಿಸಿದ ಕಡಲೆಯನ್ನು ತಿನ್ನಬೇಕು. 4. ಪಿಸ್ತಾ. ಪಿಸ್ತಾ ಕಡಿಮೆ ಕ್ಯಾಲೋರಿಯಲ್ಲಿ ಹೆಚ್ಚು ಪೋಷಕಾಂಶ ನೀಡುವ ಬೀಜ. ಹೃದಯಕ್ಕೆ ತುಂಬಾ ಒಳ್ಳೆಯದು. ಇದು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಹಾಗೂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಮಧುಮೇಹ ಇರುವವರಿಗೆ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಸಂಶೋಧನೆಯ ಪ್ರಕಾರ ಪಿಸ್ತಾ ತಿನ್ನುವುದರಿಂದ ರಕ್ತದ ಹರಿವು ಸುಧಾರಿಸಿ ಹಿರಿಯ ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಿಮಿರುವಿಕೆ ಸಮಸ್ಯೆಗೂ ಸಹಾಯವಾಗಬಹುದು. ಹೆಚ್ಚುವರಿ ಬೀಜಗಳು. ಹೇಸಲ್ನಟ್, ಬ್ರೆಜಲ್ನಟ್ ಮತ್ತು ಮಕಾನ ಕೂಡ ಹಿರಿಯರಿಗೆ ಪ್ರಯೋಜನಕ. ಹಿರಿಯರಿಗೆ ಹಾನಿಕಾರಕವಾದ 4 ಬೀಜಗಳು. ಅಡಿಕೆ, ಬೀಟಲ್ ನಟ್ ಆರ್ ಅರಕನಟ್. ಬಹಳ ಜನ ಹಿರಿಯರು ಪಾನ್ ಅಥವಾ ಪಾನ್ ಮಸಾಲದಲ್ಲಿ ಅಡಿಕೆ ಸೇವಿಸುತ್ತಾರೆ, ಆದರೆ ಇದು ಅತ್ಯಂತ ಅಪಾಯಕಾರಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅಡಿಕೆ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಅದಲ್ಲದೆ ಇದು ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ, ರಕ್ತದೊತ್ತಡವನ್ನು ಏರಿಸುತ್ತದೆ, ಮೆಟಬಾಲಿಕ್ ಸಿಂಡ್ರೋಮ್ ಹಾಗೂ ದಪ್ಪತನದ ಅಪಾಯವನ್ನು ಹೆಚ್ಚಿಸುತ್ತದೆ. ಪ್ಯಾಕ್ ಮಾಡಿದ ಉಪ್ಪು ಅಥವಾ ಮಸಾಲೆ ಬೀಜಗಳು. ನೈಸರ್ಗಿಕ ಬೀಜಗಳು ಆರೋಗ್ಯಕರ, ಆದರೆ ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪು, ಸಕ್ಕರೆ ಲೇಪಿತ ಅಥವಾ ಫ್ರೈ ಮಾಡಿದ ಬೀಜಗಳು ಹಿರಿಯರಿಗೆ ಅಪಾಯ. ಇವುಗಳಲ್ಲಿ ಹೆಚ್ಚು ಸೋಡಿಯಂ, ಸಕ್ಕರೆ ಹಾಗೂ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಉದಾಹರಣೆಗೆ ಉಪ್ಪು ಸಹಿತ ಗೋಡಂಬಿ, ಮಸಾಲ ಕಡಲೆ, ಜೇನುತುಪ್ಪ ಲೇಪಿತ ಬಾದಾಮಿ. ಹೀಗಾಗಿ ಯಾವಾಗಲೂ ಕಚ್ಚಾ ಅಥವಾ ಡ್ರೈ ರೋಸ್ಟೆಡ್ ಬೀಜಗಳನ್ನು ಮಾತ್ರ ಆರಿಸಿಕೊಳ್ಳಿ. ಗೋಡಂಬಿ. ಗೋಡಂಬಿ ರುಚಿಯಾಗಿದ್ದರೂ ಇದು ಹೆಚ್ಚು ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿದೆ. ಹೆಚ್ಚು ಜನರು ಕುಳಿತಲ್ಲಿ ಹೆಚ್ಚು ತಿನ್ನುತ್ತಾರೆ. ಇದರಿಂದ ಕ್ಯಾಲೋರಿ ಜಾಸ್ತಿಯಾಗಿ ತೂಕ ಹಾಗೂ ಶುಗರ್ ನಿಯಂತ್ರಣ ತಪ್ಪಬಹುದು. ಇದಲ್ಲದೆ ಗೋಡಂಬಿಯಲ್ಲಿರುವ ಆಕ್ಸಲೇಟ್ಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಹಿರಿಯರು ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು. 4. ಮಕಡಾಮಿಯಾ ಮತ್ತು ಫೆಕಾನ್ ಬೀಜಗಳು. ಇವು ಭಾರತದಲ್ಲಿ ಸಾಮಾನ್ಯವಾಗಿ ಸಿಗದಿದ್ದರೂ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ. ಆದರೆ ಒಂದೇ ಚೌನ್ಸ್ ಮಕಡಾಮಿಯಾ ಬೀಜಗಳಲ್ಲಿ 200 ಕ್ಯಾಲರಿ ಹಾಗೂ 20 ಗ್ರಾಂ ಕೊಬ್ಬು ಇರುತ್ತದೆ. ಇದಲ್ಲದೆ ಹೆಚ್ಚಾಗಿ ಇವು ಉಪ್ಪು ಅಥವಾ ಚಾಕ್ಲೇಟ್ ಲೇಪಿತವಾಗಿರುತ್ತದೆ. ಇದರಿಂದ ಹೃದಯ ಮತ್ತು ಸಕ್ಕರೆ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಸ್ನೇಹಿತರೆ, 60 ಅಥವಾ 65 ವರ್ಷಗಳ ನಂತರ ಸರಿಯಾದ ಬೀಜಗಳನ್ನು ಆಯ್ಕೆ ಮಾಡುವುದು ಜೀವನಾವಶ್ಯಕ. ವಾಲ್ನಟ್, ಬಾದಾಮಿ, ಕಡಲೆಕಾಯಿ, ಪಿಸ್ತಾ ಇವು ಹೃದಯ, ಮೆದುಳು, ಮೂಳೆಗಳಿಗೆ ಉತ್ತಮ. ಅಡಿಕೆ, ಪ್ಯಾಕ್ ಮಾಡಿದ ಮಸಾಲೆ ಬೀಜಗಳು, ಗೋಡಂಬಿ ಇವು ತಪ್ಪಿಸಲೇಬೇಕು. ಆರೋಗ್ಯದ ವಿಷಯದಲ್ಲಿ ತಿಳುವಳಿಕೆ ಮುಖ್ಯ.
ಹೀಗಾಗಿ ಮುಂದಿನ ಬಾರಿ ಬೀಜಗಳನ್ನು ಆರಿಸುವಾಗ ಸರಿಯಾದ ನಿರ್ಧಾರ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ದಯವಿಟ್ಟು ಲೈಕ್ ಮಾಡಿ. ಇನ್ನು ಚಾನೆಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಗುತ್ತಾ ಇರಿ, ಕಲಿಯುತ್ತಾ ಇರಿ, ಸದಾ ಆರೋಗ್ಯವಾಗಿರಿ.